ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನಕ್ಕೆ ಬೇಕಾಗಿರುವಂತದ್ದು, ಆದ್ರೆ ಹೆಚ್ಚು ಮಂದಿ ಇದನ್ನ ಪಾಲಿಸೋದೇ ಇಲ್ಲ ಅವರ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ. ಏಕೆ ಸಕ್ಸಸ್ಫುಲ್ ಪೀಪಲ್ ಸಕ್ಸಸ್ ಆಗ್ತಾನೆ ಹೋಗ್ತಾರೆ, ನಮ್ಮಂತವ್ರು ಅದೇ ಸ್ಟೇಜ್ ಅಲ್ಲಿ ಇರ್ತೀವಿ ಗೊತ್ತಾ? ಬಿಕಾಸ್ ಆಫ್ ದ ಸೆಲ್ಫ್ ಡಿಸಿಪ್ಲಿನ್. ನಮ್ಮಲ್ಲಿ ಆ ಡಿಸಿಪ್ಲಿನ್ ಅನ್ನೋದನ್ನ ನಾವು ಫಾಲೋ ಮಾಡ್ತಾ ಇರಲ್ಲ. ತುಂಬಾ ಸಕ್ಸಸ್ಫುಲ್ ಪೀಪಲ್ ಮತ್ತೆ ಸಾಮಾನ್ಯರ ಮಧ್ಯೆ ಅವ್ರದ್ದು ದೊಡ್ಡ ವ್ಯತ್ಯಾಸನೇ ಇರುತ್ತೆ. ಏನ್ ಗೊತ್ತಾ? ಸೆಲ್ಫ್ ಡಿಸಿಪ್ಲಿನ್. ಯಾಕೆ ಡಿಸಿಪ್ಲಿನ್ ತುಂಬಾ ಅವಶ್ಯಕತೆ ಪ್ರತಿಯೊಬ್ಬರ ಲೈಫ್ ಅಲ್ಲೂ? ಡಿಸಿಪ್ಲಿನ್ ಅಂದ್ರೆ ಬರೀ ರೂಲ್ಸ್ ಅಲ್ಲ. ನಾವು ಒಂದು ರೂಲ್ಸ್ ನ ಸೆಟ್ ಮಾಡ್ಕೊಂಡು ಆ ರೂಲ್ಸ್ ನ ಫಾಲೋ ಮಾಡ್ಬಿಟ್ರೆ ಇಟ್ ಇಸ್ ನಾಟ್ ಎ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಫ್ರೀಡಮ್. ನಮ್ಮ ಡ್ರೀಮ್ಸ್ ನ ನಾವು ಅಚೀವ್ ಮಾಡ್ಕೋಬೇಕಂದ್ರೆ, ನಮ್ಮ ಗೋಲ್ಸ್ ನ ನಾವು ಅಚೀವ್ ಮಾಡ್ಕೋಬೇಕಂದ್ರೆ ಫ್ರೀಡಮ್ ಇರಬೇಕು. ನಾವು ನಮ್ಮ ಓನ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಮ್ಗೆ ಫ್ರೀಡಮ್ ಇರಬೇಕು. ನಮ್ಮ ಮೈಂಡ್ ನ ಕಂಟ್ರೋಲ್ ಆಗಿ ಇಟ್ಕೋಬೇಕಂದ್ರೆ ಫ್ರೀಡಮ್ ಇರ್ಬೇಕಲ್ವಾ? ಇದೆಲ್ಲವೂ ಬೇಕಂದ್ರೆ ನಾವು ಡಿಸಿಪ್ಲೈನ್ ಆಗಿರ್ಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಪವರ್ಫುಲ್ 10 ಸ್ಟೆಪ್ಸ್ ನ ನಾನು ಹೇಳ್ತಾ ಹೋಗ್ತೀನಿ. ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಫಾಲೋ ಮಾಡುವಂತ ಮೋಸ್ಟ್ ಪವರ್ಫುಲ್ ಸ್ಟೆಪ್ಸ್ ಆಗಿರುತ್ತೆ. ಇದನ್ನ ಪ್ರತಿಯೊಬ್ರು ಫಾಲೋ ಮಾಡ್ತಾ ಇದ್ದಾಗ ನಮ್ಮ ಲೈಫ್ ಅಲ್ಲೂ ಕೂಡ ನಾವು ಸಕ್ಸಸ್ ನ ನೋಡ್ಬೋದು. ಪ್ರತಿಯೊಬ್ರು ಅನ್ಕೊಂತಾರೆ ಸಕ್ಸಸ್ ಅನ್ನೋದು ತುಂಬಾ ಲಕ್ ಇದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ತುಂಬಾ ಪವರ್ಫುಲ್ ಪೀಪಲ್ ಮಾತ್ರ ಸಕ್ಸಸ್ಫುಲ್ ಆಗ್ಬೋದು ಅಂತ. ಬಟ್ ಯಾರೆಲ್ಲ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರ್ತಾರೋ, ಅವರ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೋ, ಅವರ ಅಚೀವ್ಮೆಂಟ್ಸ್ ಕಡೆ ಫೋಕಸ್ ಮಾಡಿರ್ತಾರೋ, ಅವರೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗ್ಬೋದಲ್ವಾ? ಇವತ್ತು ಅಂತಹ 10 ಸ್ಟೆಪ್ಸ್ ನ ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಬ್ರು ಇದನ್ನ ಫಾಲೋ ಮಾಡ್ತಾ ಇದ್ದಾಗ ಲೈಫ್ ಅಲ್ಲಿ ಸಕ್ಸಸ್ ನ ನೋಡ್ಬೋದು. ಈ 10 ಸ್ಟೆಪ್ಸ್ ನೋಡೋಕ್ಕೂ ಮುಂಚೆ, ದಿಸ್ ಇಸ್ ದಿವ್ಯಾ, ಐ ಆಮ್ ಹೋ ಓಪನ್ ಹೇಳ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಐ ಮೈ ರಾಮ್ತಾ ಸ್ಟೂಡೆಂಟ್. ನನ್ನ ಚಾನಲ್ ಅಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಮೈಂಡ್ಫುಲ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ, ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದಾರೋ ಒಂದ್ಸತಿ ಹೋಗಿ ನನ್ನ ವಿಡಿಯೋಸ್ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್, ಯಾರೆಲ್ಲ 5 ಕ್ಲಬ್ಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದೀರಾ, ನಿಮ್ಮಲ್ಲಿ ಹೀಲಿಂಗ್, ನಿಮ್ಮ ಪಾಸ್ಟ್ ಟ್ರಾಮಾಸ್ ಆಗಿರ್ಲಿ, ಯಾವುದೇ ತರಹದ ಫಿಯರ್, ಗಿಲ್ಟ್, ಇದನ್ನೆಲ್ಲ ಹೀಲ್ ಮಾಡ್ಕೋಬೇಕಂದ್ರೆ 5 ಕ್ಲಬ್ ಇಸ್ ಫಾರ್ ಯು. ಐ ಆಮ್ ದ ಫೌಂಡರ್ ಆಫ್ 5 ಕ್ಲಬ್. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಯು ಕ್ಯಾನ್ ಜಾಯಿನ್ ದ 5 ಕ್ಲಬ್. ಯು ಕ್ಯಾನ್ ನಿಮ್ಮ ಬಾಡಿ, ಮೈಂಡ್ ಅಂಡ್ ಸೋಲ್ ನ ನೀವು ಹೀಲ್ ಮಾಡ್ಕೊಂತ ಅಮೇಸಿಂಗ್ ರಿಸಲ್ಟ್ಸ್ ನ ನೋಡ್ಬೋದಂತ ನಾನು ಹೇಳ್ತೀನಿ. ಇಂಟ್ರೆಸ್ಟೆಡ್ ಇದ್ರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ, ನನ್ನ ಪ್ರೊಫೈಲ್ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಯು ಕ್ಯಾನ್ ಜಾಯಿನ್ ದ ಕ್ಲಾಸಸ್ ಫಾರ್ ಅಮೇಸಿಂಗ್ ರಿಸಲ್ಟ್ಸ್. ನಿಮ್ಮ ಲೈಫ್ ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಂದ್ರೆ ದಿಸ್ ಕ್ಲಾಸಸ್ ವುಡ್ ಬಿ ಮೋಸ್ಟ್ ಪವರ್ಫುಲ್ ಕ್ಲಾಸಸ್ ಅಂತ ನಾನು ಹೇಳ್ತೀನಿ. ಅಂಡ್ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನಿಮ್ಮ ವೈ ಅನ್ನೋದನ್ನ ನೀವು ಕಂಡುಕೊಳ್ಬೇಕಾಗುತ್ತೆ. ಅಂದ್ರೆ ನೀವು ಯಾವ್ದಕ್ಕೋಸ್ಕರ ನೀವು ಡಿಸಿಪ್ಲಿನ್ ಆಗಿರ್ಬೇಕು. ನೀವು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಡಿಸಿಪ್ಲಿನ್ ನ್ಯಾಚುರಲ್ ಆಗಿ ಫ್ಲೋ ಆಗ್ತಾ ಬಂದ್ಬಿಡುತ್ತೆ. ನಿಮ್ಮಲ್ಲಿ ಆ ಆಂಬಿಷನ್ ಇರ್ಬೇಕು. ಅದೇ ನಿಮ್ಮ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅದಕ್ಕೆ ಡಿಸಿಪ್ಲಿನ್ ಅನ್ನೋದು ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಆ ವೈ ಅನ್ನೋದನ್ನ ನೀವು ಕಂಡುಕೊಂಡಾಗ ಆಟೋಮೆಟಿಕ್ ಆಗಿ ಯು ಕ್ಯಾನ್ ಸಿ ದಟ್ ಡಿಸಿಪ್ಲಿನ್. ಫಾರ್ ಎಕ್ಸಾಂಪಲ್, ನೀವು ಫಿಟ್ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು ಅನ್ಕೊಂಡ್ರೆ ಏನ್ ಮಾಡ್ಬೇಕು? ಎಕ್ಸರ್ಸೈಸ್ ಮಾಡ್ಬೇಕಲ್ವಾ? ಆ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಪ್ರತಿದಿನ ಅದಕ್ಕೆ ಎದ್ದು ನೀವು ವರ್ಕ್ಔಟ್ ಮಾಡ್ಬೇಕಾಗುತ್ತೆ. ಆ ವೈ ಅನ್ನೋದೇನು? ನಿಮ್ಮ ಹೆಲ್ತ್. ಆ ಹೆಲ್ತ್ಗೆ ಬೇಕಾಗಿರೋದೇನು? ಎಕ್ಸರ್ಸೈಸ್. ಅದನ್ನ ನೀವು ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನೀವು ಡಿಸಿಪ್ಲೈನ್ಡ್ ಆಗ್ಬಿಡ್ತೀರಾ. ಫಸ್ಟ್ ಥಿಂಗ್ ಇಸ್ ಯೋರ್ ವೈ ಅನ್ನೋದನ್ನ ನೀವು ತಿಳ್ಕೊಬೇಕು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ, ಕನ್ಸಿಸ್ಟೆಂಟ್ ಆಕ್ಷನ್ಸ್ ನ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಒಂದೇ ಸತಿ ಒಂದು ಆಕ್ಷನ್ ನ ಫಾರ್ಮ್ ಮಾಡಕ್ಕೆ ಆಗಲ್ಲ, ಒಂದು ಹ್ಯಾಬಿಟ್ ನ ಫಾರ್ಮ್ ಮಾಡ್ಕೊಳಕ್ ಆಗಲ್ಲ. ಪ್ರತಿದಿನ 5 to 10 minutes ಕನ್ಸಿಸ್ಟೆನ್ಸ್ ಆಗಿ ಒಂದು ಕೆಲಸನ ಸ್ಟಾರ್ಟ್ ಮಾಡಿ, ಒಂದು ವರ್ಕ್ಔಟ್ ನ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ಯಾವ್ದ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಗೋಲ್ಸ್ ಏನಿರುತ್ತೋ ಅದ್ರ ಮೇಲೆ 5 to 10 minutes ಅದ್ರ ಮೇಲೆ ಸ್ಪೆಂಡ್ ಮಾಡೋದಕ್ಕೆ ಪ್ರತಿದಿನ ಸ್ಟಾರ್ಟ್ ಮಾಡಿ. ಅದನ್ನ ಪ್ರತಿದಿನ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಅದೊಂದು ಹ್ಯಾಬಿಟ್ ಆಗಿ ಫಾರ್ಮ್ ಆಗ್ಬಿಡುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಮಾಲ್ ಸ್ಟೆಪ್ಸ್ ಇಡ್ತಾ ಹೋಗ್ತಾ ಇದ್ದಾಗ ನಾವು ಕನ್ಸಿಸ್ಟೆನ್ಸ್ ಆಗ್ತೀವಿ ಅಂತ ಹೇಳ್ತಾರೆ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ನೀವು ಒಂದೇ ಸತಿ ಯಾವ್ದಾದ್ರು ಒಂದು ಹ್ಯಾಬಿಟ್ ನ ಕಂಟಿನ್ಯೂಸ್ ಆಗಿ ಮಾಡೋದಕ್ ಸಾಧ್ಯ ಇಲ್ಲ. ನೀವು ಬೋರಿಂಗ್ ಫೀಲ್ ಮಾಡ್ಬಿಡ್ತೀರಾ. ಅದಕ್ಕೆ ಸ್ಮಾಲ್ ಸ್ಟೆಪ್ಸ್ ಇರ್ತಾ ಪ್ರತಿದಿನ ಅದನ್ನ ಒಂದು ಪಾಸಿಟಿವಿಟಿಯಲ್ಲಿ ಫಸ್ಟ್ 5 minutes ಮಾಡ್ತಾ, ಆಮೇಲೆ 10 minutes ಮಾಡ್ತಾ, ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಗೊತ್ತಿಲ್ದಿರೇನೆ ಕನ್ಸಿಸ್ಟೆನ್ಸಿ ಅನ್ನೋದು ಇನ್ಕ್ರೀಸ್ ಆಗ್ಬಿಡುತ್ತೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ನಿಮ್ಮ ಎನ್ವೈರ್ಮೆಂಟ್ ಇಂದ ನಿಮ್ಮ ಟೆಂಪ್ಟೇಷನ್ಸ್ ನ ದೂರ ಮಾಡ್ಕೋಬೇಕು. ಅಂದ್ರೆ ನೀವು ಇವಾಗಿನ ಸಿಚುವೇಶನ್ ಅಲ್ಲಿ ನಾನು ಡಿಸಿಪ್ಲೈನ್ಡ್ ಆಗಿರ್ಬೇಕು ಅಂತ ನೀವು ಅನ್ಕೋಬಿಟ್ಟಿದ್ದೀರಾ. ಒಂದ್ ಕೆಲ್ಸನ ಸ್ಟಾರ್ಟ್ ಮಾಡಿದೀರಾ. ಇವಾಗ ನಿಮ್ಗೆ ಯಾವ್ಯಾವೆಲ್ಲ ಟೆಂಪ್ಟ್ ಮಾಡ್ತಾ ಇರುತ್ತಲ್ವಾ ನಿಮ್ಗೆ, ಫಾರ್ ಎಕ್ಸಾಂಪಲ್ ಜಂಕ್ ಫುಡ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಫೋನ್ ಅಡಿಕ್ಷನ್ ಆಗಿರ್ಬೋದು, ಬೇರೆ ಫ್ರೆಂಡ್ಸ್, ನೆಗೆಟಿವ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಾಂದ್ರೆ
ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಎಫೆಕ್ಟ್ ಮಾಡ್ತಾ ಇರ್ಬೋದು ಸಿಚುವೇಶನ್ಸ್ಗೆ. ನೀವು ಇವಾಗಿನ ಸಿಚುವೇಶನ್ಸ್ಗೆ, ಇವಾಗಿನ ಏನ್ ಡಿಸಿಪ್ಲೈನ್ಡ್ ಆಗಿರ್ಬೇಕು ಅಂತ ನೀವು ಅನ್ಕೊಂಡು ನೀವು ಕೆಲಸ ಮಾಡ್ತಾ ಇದೀರಾ, ಅದಕ್ಕೆ ಯಾವ್ಯಾವ ಟೆಂಪ್ಟ್ ಮಾಡ್ತಾ ಇರುತ್ತೋ ಅದನ್ನೆಲ್ಲವೂ ನೀವು ದೂರ ಇಡ್ತಾ ಹೋಗ್ಬೇಕು. ನಿಮಗೆ ಯಾವ್ದು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆಯೋ ಅದರಿಂದ ನೀವು ಹೊರಗಡೆ ಇರ್ಬೇಕಾಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಬಿಕಾಸ್ ಡಿಸ್ಟ್ರಾಕ್ಷನ್ ಇದ್ದಾಗ ನಾವು ಡಿಸಿಪ್ಲಿನ್ಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಯಾವೆಲ್ಲ ವಿಚಾರ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೋ, ಇಟ್ ಮೇ ಬಿ ಗೇಮ್ಸ್, ಫೋನ್, ಜಂಕ್ ಫುಡ್ಸ್, ಇಂತ ಯಾವ್ಯಾವೆಲ್ಲ ವಿಚಾರ ನಿಮ್ಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೋ ಅಂತದ್ರಿಂದ ನೀವು ಹೊರಗಡೆ ಬನ್ನಿ ಅಂತ ಹೇಳ್ತೀನಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥರ್ಡ್ ಸ್ಟೆಪ್ ಆಗಿರುತ್ತೆ. ಫೋರ್ತ್ ಥಿಂಗ್ ಏನಪ್ಪಾ ಅಂದ್ರೆ, ನಿಮ್ಮ ಗೋಲ್ಸ್ಗೆ ಸಪೋರ್ಟ್ ಮಾಡುವಂತಹ ರೊಟೀನ್ ಅನ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ನಿಂಗ್ ರೊಟೀನ್ ಹೇಗಿರ್ಬೇಕು, ನಿಮ್ಮ ಡೈಲಿ ರೊಟೀನ್ ಹೇಗಿರ್ಬೇಕು, ನಿಮ್ಮ ನೈಟ್ ರೊಟೀನ್ ಹೇಗಿರ್ಬೇಕು, ಇದನ್ನೆಲ್ಲವೂ ನೀವು ಸೆಟ್ ಮಾಡ್ಕೊಂತಾ ಇದ್ದಾಗ ಪ್ರತಿದಿನ ನೀವು ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅಂತ ನೀವು ಸೆಟ್ ಮಾಡ್ತಾ ಅದನ್ನ ಪ್ರತಿದಿನ ಒಂದು ನೋಟ್ಬುಕ್ ಪೆನ್ ತಗೊಂಡು ಬರ್ಕೊಂಡಾಗ ಆಟೋಮೆಟಿಕ್ ಆಗಿ ಡಿಸಿಪ್ಲಿನ್ ಅನ್ನೋದು ನಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವ್ ಈ ರೂಟೀನ್ಸ್ ನ ಸೆಟ್ ಮಾಡ್ಕೊಂಡು ಇದ್ರ ಮೇಲೆ ನಾವು ವರ್ಕೌಟ್ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಗೆ ಕನ್ಸಿಸ್ಟೆನ್ಸಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇನ್ಕ್ರೀಸ್ ಆಗ್ತಾ ಇರುತ್ತೋ ನಮ್ಗೆ ಗೊತ್ತಿಲ್ದಿರಾ ಅದ್ರ ಮೇಲೆ ಫೋಕಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ಇದನ್ನ ಮಾಡ್ತಾ ಇಲ್ಲ ಅಂದ್ರೆ, ಒಂದು ರೊಟೀನ್ ನ ಸೆಟ್ ಮಾಡಿಲ್ಲ ಅಂದ್ರೆ ನಾವು ಮಿಸ್ ಅಪ್ ಆಗ್ಬಿಡ್ತೀವಲ್ವಾ. ಒಂದು ದಿನ ನಾವು ಒಂದು ರೊಟೀನ್ ಸೆಟ್ ಮಾಡ್ಕೊಂಡು ಪ್ರತಿದಿನ ಆ ಟೈಮಿಂಗ್ಸ್ ಅಲ್ಲಿ ನಾವು ಮಾಡ್ತಾ ಇದ್ದಾಗ ಇಟ್ ವಿಲ್ ಬಿ ಅನ್ ಹ್ಯಾಬಿಟ್ ಫಾರ್ ಅಸ್. ಸೊ ಆ ಹ್ಯಾಬಿಟ್ ನ ನಾವು ಫಾರ್ಮೇಶನ್ ಮಾಡ್ಕೊಂಡು ಅದ್ರ ಮೇಲೆ ನಾವು ವರ್ಕ್ಔಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನೀವ್ ಇವಾಗ ಮೆಡಿಟೇಷನ್ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಪ್ರತಿದಿನ ನಾನು ಮೆಡಿಟೇಷನ್ ಮಾಡ್ಬೇಕು ನನ್ಗೆ ಟೈಮ್ ಸಿಗ್ತಾ ಇಲ್ಲ ಅಂದಾಗ ಒಂದು ಟೈಮ್ ನ ಸೆಟ್ ಮಾಡ್ಕೊಂಡು ಒಂದು 15 ಮಿನಿಟ್ಸ್ ಟೈಮ್ ಸೆಟ್ ಮಾಡಿ ಅದ್ರ ಮೇಲೆ ನೀವು ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ 9 to 9:15 ನನ್ನ ಮೆಡಿಟೇಷನ್ ಟೈಮ್ ಅಂತ ಸೆಟ್ ಮಾಡಿದ್ಮೇಲೆ ಪ್ರತಿದಿನ 9 o'clock ಮೆಡಿಟೇಷನ್ಗೆ ಕುತ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿ. ಯಾವಾಗ ನೀವು ಇದನ್ನ ಕನ್ಸಿಸ್ಟೆನ್ಸ್ ಆಗಿ ಒಂದು 10 days ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಇದೊಂದು ಹ್ಯಾಬಿಟ್ ಆಗಿ ನೀವು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಹ್ಯಾಬಿಟ್ ಏನ್ ಮಾಡುತ್ತೆ, ನೀವು ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಒಂದು ಫಾರ್ಮೇಶನ್ ಆಗ್ಬಿಡ್ತೀರಾ, ನೀವು ಅದಕ್ಕೆ ಅಡಿಕ್ಷನ್ ಆಗ್ಬಿಡ್ತೀರಾ ಅಲ್ವಾ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮಲ್ಲಿ ಏನ್ ಬೇಕು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಮಾರ್ನಿಂಗ್ ರೊಟೀನ್ ಸೆಟ್ ಮಾಡ್ಕೊಳ್ಳಿ, ಈವ್ನಿಂಗ್ ರೊಟೀನ್ ಸೆಟ್ ಮಾಡಿ, ವರ್ಕ್ ರೊಟೀನ್ ಸೆಟ್ ಮಾಡ್ಕೊಳ್ಳಿ. ಆವಾಗ ಫಾಸ್ಟ್ ಆಗಿ ಕೆಲಸ ಆಗುತ್ತೆ, ನೀವು ಕನ್ಸಿಸ್ಟೆಂಟ್ ಆಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಥಿಂಗ್ ಏನಪ್ಪಾ ಅಂದ್ರೆ, ರಿಯಲಿಸ್ಟಿಕ್ ಗೋಲ್ಸ್ ನ ಸೆಟ್ ಮಾಡ್ಕೋಬೇಕು. ಅಂದ್ರೆ ಸ್ಪಷ್ಟ ಗುರಿ ಇರ್ಬೇಕಾಗುತ್ತೆ ನಿಮ್ಗೆ. ಯಾಕೆ ಸ್ಪಷ್ಟ ಗುರಿ ಇರ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಒಂದು ಹೆಲ್ತ್ ಗೆ ಎಕ್ಸರ್ಸೈಸ್ ಮಾಡಿ ನಾನು ಫಿಟ್ ಆಗಿರ್ಬೇಕು ಅನ್ಕೊಂಡು ಐ ವಾಂಟ್ ಟು ಬಿ ಫಿಟ್ ಅಂತ ಅನ್ಕೊಂಡಿರ್ತೀರಾ. ಇದು ಗೋಲ್ ಆಗಿರುತ್ತೆ. ಬಟ್ ರಿಯಲಿಸ್ಟಿಕ್ ಗೋಲ್ ಅಂದ್ರೆ, ನಾನು ಈ ತಿಂಗಳಲ್ಲಿ 5 kg ಕಮ್ಮಿ ಆಗ್ಬೇಕು ಅಂತ ನೀವು ಫಿಕ್ಸ್ಡ್ ಆಗಿರ್ತೀರಾ. 5 kg ಈ ತಿಂಗಳಲ್ಲಿ ಅಂತ ಹೇಳಿದಾಗ ಯೋರ್ ಸ್ಪಷ್ಟ ಗುರಿ ಬಂತಲ್ವಾ ನಿಮ್ಗೆ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇನ್ನೂ ಎಫರ್ಟ್ಸ್ ನ ಹಾಕ್ತಾ ಅದ್ರ ಮೇಲೆ ಫೋಕಸ್ಡ್ ಆಗಿರ್ತಾ ನೀವು ಕನ್ಸಿಸ್ಟೆನ್ಸ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆಲ್ವೇಸ್ ಹ್ಯಾವ್ ಎ ರಿಯಲಿಸ್ಟಿಕ್ ಗೋಲ್ ಅಂತ ಹೇಳಿದ್ವಿ. ಸ್ಪಷ್ಟ ಗುರಿ ಇರ್ಬೇಕಾಗುತ್ತೆ. ನೀವು ಸ್ಪಷ್ಟ ಗುರಿ ಇಟ್ಕೊಂಡಾಗ ನಿಮ್ಮ ಇಂಟೆನ್ಷನ್ ಎಲ್ಲವೂ ಅದ್ರ ಮೇಲೆ ಇದ್ದಾಗ ಆಟೋಮೆಟಿಕ್ ಆಗಿ ಅದು ವರ್ಕೌಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿಫ್ತ್ ಒನ್ ಇಸ್ ರಿಯಲಿಸ್ಟಿಕ್ ಗೋಲ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಏನ್ ಬರೀತಾರೆ ಗೊತ್ತಾ, ಸ್ಪಷ್ಟ ಗುರಿ ಇಟ್ಕೊಂಡಿರ್ತಾರೆ. ಯಾವುದೇ ನಾವು ಸ್ಪಷ್ಟವಾಗಿರ್ತೀವೋ, ನಮ್ಮ ಗೋಲ್ಸ್ ಮೇಲೆ ನಾವು ಪರ್ಟಿಕ್ಯುಲರ್ ಆಗಿರ್ತೀವೋ, ಆವಾಗ ಅದು ಬೇಗ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿಯಲಿಸ್ಟಿಕ್ ಗೋಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಕ್ಸ್ತ್ ಏನಪ್ಪಾ ಅಂದ್ರೆ, ಡಿಲೇಡ್ ಗ್ರಾಟಿಫಿಕೇಶನ್ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಶಾರ್ಟ್ ಟರ್ಮ್ ನಿಮ್ಗೆ ಪ್ಲೆಷರ್ ಕೊಡುತ್ತಲ್ವಾ, ಆಸೆಗಳನ್ನ ಹುಡ್ಸುತ್ತಲ್ವಾ, ಅಂತಹದಕ್ಕೆ ಸ್ಟಾಪ್ ಹೇಳ್ತಾ ಲಾಂಗ್ ಟರ್ಮ್ ಪ್ಲೆಷರ್ಗೆ ನೀವ್ ಏನ್ ಗುರಿ ಇಟ್ಕೊಂಡಿರಲ್ಲ ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಇನ್ಸ್ಟೆಂಟ್ ಆಗಿ ಯಾವ್ದಾದ್ರು ಒಂದ್ರ ಮೇಲೆ ಆಸೆ ಆದಾಗ ಅದನ್ನ ಸ್ಟಾಪ್ ಮಾಡ್ತಾ ನಿಮ್ಮ ಗೋಲ್ ಏನು ಅದ್ರ ಮೇಲೆ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನೀವು ಹೆಚ್ಚು ರಿಯಲಿಸ್ಟಿಕ್ ಆಗಿ ನಿಮ್ಮ ಗೋಲ್ಸ್ ಕಡೆ ಫೋಕಸ್ ಮಾಡ್ತಾ ಸೆಲ್ಫ್ ಡಿಸಿಪ್ಲಿನ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಗೆ ಇನ್ಸ್ಟೆಂಟ್ ಆಗಿ ಸಿಗುವಂತ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಬಿಟ್ಟು ನಮ್ಮ ಗೋಲ್ ಏನಿರುತ್ತಲ್ಲ, ನಮ್ಗೆ ಬೇಕಾಗಿರುವಂತಹ ಫಲಿತಾಂಶದ ಮೇಲೆ ನಾವು ಫೋಕಸ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಎಕ್ಸರ್ಸೈಸ್ ಮಾಡಿ ಫಿಟ್ ಆಗಿರ್ಬೇಕು ಅನ್ಕೊಂಡಿರ್ತೀರಾ. ಆ ಟೈಮಲ್ಲಿ ನಿಮ್ಗೆ ಟೈಮ್ ಸಿಕ್ಕಿದಾಗ ನೀವು ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡ್ತೀರಾ. ನೀವು ಮೊಬೈಲ್ ನ ಸ್ಕ್ರೋಲ್ ಮಾಡ್ತಾ ಇದ್ರೆ ಫಾರ್ ಇನ್ಸ್ಟೆಂಟ್ ನಿಮ್ಗೆ ಆ ಟೈಮಲ್ಲಿ ನಿಮ್ಗೆ ಆ ಪ್ಲೆಷರ್ ಕೊಡ್ಬೇಕಂತ ಅದನ್ನ ರೀಲ್ಸ್ ನ ನೀವು ಸ್ಕ್ರೋಲ್ ಮಾಡ್ತಾ ಇದ್ದಾಗ ನೀವು ಅದೇ ಟೈಮ್ ನ ವರ್ಕೌಟ್ ಕೊಟ್ರೆ ನಿಮ್ಮ ಬಾಡಿ ಫಿಟ್ ಆಗಿರುತ್ತಲ್ವಾ. ಸೊ ಡಿಲೇಡ್ ಗ್ರಾಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ನಿಮ್ಗೆ ಏನ್ ಆಸೆ ಇರುತ್ತಲ್ಲ ಅದನ್ನ ಸ್ವಲ್ಪ ದಿನ ಹೊರಗಡೆ ಇರಬೇಕಾಗುತ್ತೆ.
ಬಿಕಾಸ್ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ನ ನೀವು ಅಚೀವ್ ಮಾಡ್ಕೋಬೇಕಂದ್ರೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ದೂರ ಇಟ್ಕೊಳೋದು ಅವಶ್ಯಕತೆ ಇರುತ್ತೆ. ಸೆವೆಂತ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಮ ಪ್ರೋಗ್ರೆಸ್ ನ ನೀವು ಪ್ರತಿದಿನ ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಫೋನ್ ಅಲ್ಲಿ ನಿಮ್ಮ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪ್ರತಿದಿನ ನೋಟ್ ಬುಕ್ ಅಲ್ಲಿ ನಿಮ್ಮ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಟ್ರ್ಯಾಕರ್ಸ್ ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಯಾವಾಗ ಇದನ್ನ ಮಾಡ್ತಾ ಇದ್ದಾಗ ನೀವು ನಿಮ್ಮ ಪ್ರೋಗ್ರೆಸ್ ನ ನೋಡ್ತಾ ಇದ್ದಾಗ ನಿಮ್ಗೆ ಹೆಚ್ಚು ಮೋಟಿವೇಶನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ನೀವು ಏನೆಲ್ಲ ಅಚೀವ್ ಮಾಡಿದೀರಾ, ನೆಕ್ಸ್ಟ್ ದಿನ ನೀವ್ ಏನ್ ಮಾಡ್ಬೇಕು ಅಂತ ನೀವು ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಿದ್ದಂಗೆ ನಿಮ್ಗೆ ಒಂದು ಮೋಟಿವೇಶನ್ ಸಿಗ್ತಾ ಇದೆ ದಟ್ ನಾನೇನೋ ಸಕ್ಸಸ್ ಮಾಡ್ತಾ ಇದ್ದೀನಿ, ನಾನು ಇದರಿಂದ ನಾನು ಗೆದ್ದಿದ್ದೀನಿ ಅನ್ನುವಂತ ಒಂದು ಮೋಟಿವೇಶನ್ ನಿಮ್ಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಪ್ರೋಗ್ರೆಸ್ ನ ನೀವು ಟ್ರ್ಯಾಕ್ ಮಾಡ್ಕೊಳೋದು, ಪ್ರತಿದಿನ ಅದನ್ನ ನೋಡ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಥಿಂಗ್ ಏನಪ್ಪಾ ಅಂದ್ರೆ ಅಕೌಂಟೆಬಿಲಿಟಿ ಇರ್ಲಿ. ಅಂದ್ರೆ ನಿಮ್ಗೆ ಒಬ್ಬ ಒಳ್ಳೆ ಮೆಂಟರ್ ಆಗಿರ್ಲಿ, ಇಲ್ಲಾಂದ್ರೆ ಒಂದು ಫ್ರೆಂಡ್ ಆಗಿರ್ಲಿ, ಒಬ್ಬ ಗುರು ಆಗಿರ್ಲಿ ಇದ್ದಾಗ ನೀವು ಏನೆಲ್ಲ ಪ್ರೋಗ್ರೆಸ್ ಮಾಡ್ತಾ ಇದ್ದೀರಲ್ವಾ, ಪ್ರತಿದಿನ ನೀವ್ ಏನೇನೆಲ್ಲ ಮಾಡ್ತಾ ಇದೀರಲ್ಲ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ನಿಮ್ಗೊಬ್ಬ ಗುರು ಇರ್ತಾರೆ ಅಂತ ನೀವು ಭಯದಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಪ್ರೋಗ್ರೆಸ್ ನ ನೀವು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಅದ್ರ ಮೇಲೆ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಒಳ್ಳೆ ಮೆಂಟರ್ ಇದ್ದಾಗ ನೀವು ಅಕೌಂಟೆಬಿಲಿಟಿ ಆಗಿರ್ತೀರಾ ಅಂತ ಹೇಳ್ತೀನಿ. ಅಂಡ್ ದ ನೈನ್ತ್ ಥಿಂಗ್ ಇಸ್ ಕಂಫರ್ಟ್ ಅಲ್ಲೂ ಕೂಡ ಕೆಲವೊಂದು ಸತಿ ನಾವು ಪುಷ್ ಕೊಡ್ಬೇಕಾಗುತ್ತೆ. ಅಂದ್ರೆ ಕೆಲವೊಂದ್ ಸತಿ ಇವಾಗ ತುಂಬಾ ಚಳಿ ಇರುತ್ತೆ, ಒಂದಿನ ಮಲ್ಕೋಬಿಡೋಣ, ಇಲ್ಲಾಂದ್ರೆ ಇನ್ನು ಏನೋ ಇರುತ್ತೆ, ನೆಕ್ಸ್ಟ್ ಟೈಮ್ ಮಾಡೋಣ, ಈ ತರ ಇದ್ದಾಗ ಸ್ಮಾಲ್ ಪುಷ್ ಒಂದು ಕೊಟ್ರೆ ನಾವು ಇನ್ನೊಂದು ಚೆನ್ನಾಗಿ ಮಾಡ್ಬೋದಲ್ವಾ. ಆ ಪುಷ್ ಇಲ್ದಿರ ಇದ್ದಾಗ ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ ಅಂದಾಗ ನಮ್ಗೆ ಏನಾಗುತ್ತೆ, ನಮ್ಮ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ, ನಾವ್ ಆ ಟ್ರ್ಯಾಕ್ ಇಂದ ಹೊರ್ಗಡೆ ಬಂದ್ಬಿಡ್ತೀವಿ. ಸೊ ಸ್ವಲ್ಪ ಖುಷಿ ನಿಮ್ಗೆ ಯಾವಾಗ್ಲೂ ಡಿಸ್ಕಂಫರ್ಟ್ ಆಗ್ತಾನೆ ಇಲ್ಲ ನನ್ನ ಕೈಯಲ್ಲಿ ಅಂದಾಗ ಒಂದು ಸ್ಮಾಲ್ ಪುಷ್, ಒಂದು ಮೋಟಿವೇಶನ್ ವಿಡಿಯೋ ಆಗಿರ್ಲಿ, ಇಲ್ಲಾಂದ್ರೆ ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಳೋದಾಗಿದೆ, ಎಲ್ಲ ಮಾಡ್ತಾ ಇದ್ದಾಗ ನಮ್ಮಲ್ಲಿಯೇ ಒಂದು ಪುಷ್ ಕೊಡೋ ತರ ಪಾಸಿಟಿವ್ ಟಾಕ್ ನ ನಾವು ಸ್ಟಾರ್ಟ್ ಮಾಡ್ಕೊಂಡಾಗ ನಮ್ಮಲ್ಲಿಯೇ ಗೊತ್ತಿಲ್ದಿರೋ ಒಂದು ಸ್ಮಾಲ್ ಪುಷ್ ಕೊಟ್ಟಾಗ, ಒಂದು ಜರ್ಕ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ನಾವು ಅದರಿಂದ ನಾವು ಸಕ್ಸಸ್ಫುಲ್ ಆಗ್ತೀವಿ. ಅಂದ್ರೆ ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಇಸ್, ಯಾವತ್ತೂ ಅಷ್ಟೇ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ನಾವು ಬಿಹಾಂಡ್ ಎವ್ರಿ ಒನ್ ನಾವು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬೇರೆಯವ್ರಿಗಿಂತ ನಾವು ಡಿಫ್ರೆಂಟ್ ಆಗಿದ್ದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ, ಯಾವುದೇ ತರದ ಈಸಿ ಕೆಲಸ ಇದ್ರೂನು ಎಲ್ಲರೂ ಮಾಡ್ತಾರೆ ಅಲ್ವಾ. ಈಸಿ ಕೆಲಸ ಮಾಡೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ಲಿ, ವಿ ಹ್ಯಾವ್ ಟು ಡೂ ಡಿಫ್ರೆಂಟ್ಲಿ. ನಾವು ಒಂದೇ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ನಮ್ಮ ಲೈಫ್ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿ ಹ್ಯಾವ್ ಟು ಥಿಂಕ್ ಬಿಹೈಂಡ್. ನಾವು ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಾಗ ಮಾತ್ರ, ಆ ಡಿಸ್ಕಂಫರ್ಟ್ ನ ನಾವು ಫೇಸ್ ಮಾಡ್ತಾ ಒಂದು ಸ್ಮಾಲ್ ಪುಷ್ ಕೊಟ್ಟಾಗ ಮಾತ್ರ ನಮ್ಮ ಲೈಫ್ ಅಲ್ಲಿ ನಾವು ಸಕ್ಸಸ್ ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಸ್ಮಾಲ್ ಸ್ಟೆಪ್ ಬಿಹೈಂಡ್ ಎವ್ರಿಥಿಂಗ್ ನಾವ್ ಇದ್ದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಅಂಡ್ ದ 10th ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡ್ಕೊಂಡು ನೀವು ಸೆಲ್ಫ್ ಡಿಸಿಪ್ಲೈನ್ ಕಾಪಾಡ್ಕೊ ಬಂದಿರ್ತೀರಲ್ವಾ, ಅದಕ್ಕೆ ನಿಮ್ಗೆ ನೀವು ರಿವಾರ್ಡ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ಸ್ಮಾಲ್ ಟ್ರೀಟ್ಸ್ ಆಗಿರ್ಬೋದು, ಸ್ಮಾಲ್ ಸೆಲೆಬ್ರೇಷನ್ಸ್ ಆಗಿರ್ಬೋದು, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಕೊಳೋದಾಗಿರ್ಬೋದು, ಸೆಲ್ಫ್ ಟಾಕ್ ಅಲ್ಲಿ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಕೊಂಡಾಗ, ನಿಮ್ಮ ಮೇಲೆ ಹೆಚ್ಚು ಪಾಸಿಟಿವ್ ವರ್ಡ್ಸ್ ನ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಆ ಪಾಸಿಟಿವ್ ವೈಬ್ರೇಷನ್ಸ್ ಇನ್ಕ್ರೀಸ್ ಮಾಡ್ಕೊಬಿಡ್ತೀರಾ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಮಾಡ್ಬೋದು ಅನ್ನುವಂತ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಬಂದಾಗ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಕೋಬೋದಲ್ವಾ. ಸೊ ಸ್ಮಾಲ್ ಸೆಲೆಬ್ರೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನ ನೀವು ಮೋಟಿವೇಟ್ ಆಗಿ ಇಟ್ಕೋಬೇಕಂದ್ರೆ ದ ಸ್ಮಾಲ್ ಸೆಲೆಬ್ರೇಷನ್ಸ್ ಆಗಿರ್ಲಿ, ಹ್ಯಾಪಿನೆಸ್ ಆಗಿರ್ಲಿ, ಜಾಯ್ಫುಲ್ ಆಗಿರೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ನೀವು ಅಪ್ರಿಶಿಯೇಟ್ ಮಾಡ್ಕೋಬೇಕಾಗುತ್ತೆ. ಯಾವಾಗ ನೀವು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾಗ ಡಿಸಿಪ್ಲಿನ್ ಅನ್ನೋದು ನೀವು ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವ್ ಈ 10 ಸ್ಟೆಪ್ಸ್ ನ ಪ್ರತಿದಿನ ಫಾಲೋ ಮಾಡ್ತಾ ಇಂಪ್ಲಿಮೆಂಟ್ ಮಾಡ್ಕೊಂತ ಇದ್ದಾಗ ನಾವು ಕೂಡ ಒಂದು ಟಾಪ್ ಸಕ್ಸಸ್ಫುಲ್ ಪೀಪಲ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸೊ ಡಿಸಿಪ್ಲೈನ್ ಇಸ್ ನಾಟ್ ಅಬೌಟ್ ನೀವ್ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡ್ಕೊಳೋದಲ್ಲ, ಇಟ್ ಇಸ್ ದ ಫ್ರೀಡಮ್. ನಮ್ಮಲ್ಲಿ ಆಸೆ ಇರಬೇಕು, ನಮ್ಮ ಡಿಸೈರ್ಸ್ ಬಗ್ಗೆ ನಮ್ಗೆ ಇಷ್ಟ ಇರಬೇಕು. ವಿ ಹ್ಯಾವ್ ಟು ವರ್ಕ್ ಫಾರ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡ್ತಾ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಡಿಸಿಪ್ಲಿನ್ ಅನ್ನೋದು ಬಂದ್ಬಿಡುತ್ತೆ. ಇಟ್ ಇಸ್ ನಾಟ್ ಯಾರೋ ಒಬ್ರು ಫೋರ್ಸ್ ಮಾಡಿದಾಗ ನಾವು ಮಾಡೋದಿಲ್ಲ. ಡಿಸಿಪ್ಲಿನ್ ನಮ್ಮ ಸೆಲ್ಫ್ಗೆ ಅದು ಗೊತ್ತಾಗ್ಬೇಕು, ಸೆಲ್ಫ್ ರಿಯಲೈಸೇಷನ್ ಇರ್ಬೇಕು. ಡಿಸಿಪ್ಲೈನ್ ಅನ್ನೋದು ತುಂಬಾನೇ ಪ್ರತಿಯೊಬ್ಬರಲ್ಲೂ ಲ್ಯಾಕಿಂಗ್ ಇರುವಂತಹದ್ದು. ಸಕ್ಸಸ್ಫುಲ್ ಪೀಪಲ್ ದ ಫಸ್ಟ್ ಥಿಂಗ್ ದೇ ಫೋಕಸ್ ಇಸ್ ಓನ್ಲಿ ದ ಡಿಸಿಪ್ಲೈನ್. ಯಾವಾಗ ಅವ್ರು ಪ್ರತಿದಿನ ಡಿಸಿಪ್ಲೈನ್ಡ್ ಆಗಿರ್ತಾರೋ
ಅವ್ರು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಐ ಹ್ಯಾವ್ ಟು ಸೇ ಡಿಸಿಪ್ಲೈನ್ ಅನ್ನೋದು ಪರ್ಫೆಕ್ಷನ್ ಅಲ್ಲ, ಇಟ್ ಈಸ್ ದ ಕನ್ಸಿಸ್ಟೆನ್ಸಿ. ನಾವು ಪ್ರತಿದಿನ ಏನೇನ್ ಮಾಡ್ತಾ ಇದೀವೋ ಅದು ನಮ್ಮ ಸೆಲ್ಫ್ ಡಿಸಿಪ್ಲೈನ್ ಆಗಿ ಮಾಡುತ್ತೆ. ಸೊ ಒಂದೇ ದಿನ ನಾನು ಎಲ್ಲಾ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನ ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಇದ್ದಾಗ ನಿಮ್ಮ ಗೋಲ್ಸ್ ನ ನೀವು ರೀಚ್ ಮಾಡ್ಕೋಬಹುದು. ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಈ ವಿಡಿಯೋದಲ್ಲಿ, ನೀವ್ ಏನೇನ್ ಫಾಲೋ ಮಾಡ್ಕೋಬೇಕು ಅನ್ಕೊಂಡಿದೀರಾ, ಇನ್ನೇನ್ ಯಾವ ತರ ಟಾಪಿಕ್ಸ್ ನಾನು ಡಿಸ್ಕಸ್ ಮಾಡ್ಬೇಕು, ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಗೆ ಏನ್ ಇಷ್ಟ ಆಯ್ತು, ನೀವ್ ಏನೇನ್ ಫಾಲೋ ಮಾಡ್ತಾ ಇದ್ದೀರಾ, ಮತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವ್ ಯಾವ ಗೋಲ್ಸ್ ನ ಸೆಟ್ ಮಾಡಿದೀರಾ ನೀವು 2026 ಅಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ, ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಾನು ಪ್ರತಿಯೊಂದನ್ನು ಓದ್ತೀನಿ ಅಂಡ್ ಲೆಟ್ ಅಸ್ ಸಿ ಯಾರ್ಯಾರಿಗೆಲ್ಲ ಯಾವ್ಯಾವ ಗೋಲ್ಸ್ ಇದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.